ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೂದಲು ಉದುರೋದಕ್ಕೆ ಒಂದು ಒಳ್ಳೆ ಹೇರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಎಣ್ಣೆನ ನಾವು ನಿಯಮಿತವಾಗಿ ಬಳಸಿದ್ರೆ ಕೂದಲಿನ ಬೇರುಗಳಿಗೆ ಪೋಷಣೆ ಸಿಗುತ್ತೆ, ಹಾಗೆ ಕೂದಲು ಬಲವಾಗಿರುತ್ತೆ, ಹಾಗೆ ಆರೋಗ್ಯವಾಗಿ ಕಾಣಲು ಸಹಾಯವಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಹಾಗೆ ಅದರ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ಮೊದಲಿಗೆ ಕೊಬ್ಬರಿ ಎಣ್ಣೆ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. 300 ml ಬಾಟಲ್ 2 ಬಾಟಲ್ನ ಕೊಬ್ಬರಿ ಎಣ್ಣೆ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನಾವು ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಇದಕ್ಕೆ ನಾನು ಮೊದಲಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳು ಹಾಕೊಳ್ತಾ ಇದ್ದೀನಿ. ಮೆಂತೆ ಕಾಳು ನಮಗೆ ಕೂದಲಿಗೆ ಪೋಷಣೆ ನೀಡುತ್ತೆ, ಹಾಗೆ ಬೇರುಗಳನ್ನು ಬಲಪಡಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲಾಕ್ಸ್ ಸೀಡ್ಸ್ ಹಾಕ್ತಾ ಇದ್ದೀನಿ, ಅಗಸೆ ಬೀಜ ಹಾಕ್ತಾ ಇದ್ದೀನಿ. ಇದು ಕೂದಲಿಗೆ ಶೈನ್ ಕೊಡುತ್ತೆ, ಹಾಗೆ ಕೂದಲು ಬ್ರೇಕೇಜ್ ಆಗೋದನ್ನ ಕಡಿಮೆ ಮಾಡುತ್ತೆ. ಹಾಗೆ ಇದಕ್ಕೆ ನಾನು ಕಲೋಂಜಿ ಸೀಡ್ಸ್ ಹಾಕ್ತಾ ಇದ್ದೀನಿ. ಇದು ಆರೋಗ್ಯಕರ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹಾಗೆ ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿನ ಹಾಕ್ತಾ ಇದ್ದೀನಿ. ಒಂದು 4 ಬೆಟ್ಟದ ನೆಲ್ಲಿಕಾಯಿನ ಈ ತರ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ, ಇದು ಕೂಡ ನಮ್ಮ ಕೂದಲನ್ನ ನರಿಶ್ ಮಾಡುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಆಲೋವೆರಾ 1 ಕಪ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಇದು ತಲೆ ಚರ್ಮಕ್ಕೆ ತೇವಾಂಶ ಕೊಡುತ್ತೆ ಹಾಗೂ ತಂಪು ನೀಡುತ್ತೆ. ಹಾಗೆ ಇದ್ರ ಜೊತೆಗೆ ನಾನು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೂದಲಿನ ಬೇರುಗಳ ಆರೈಕೆಗೆ ಸಹಾಯ ಮಾಡುತ್ತೆ. ಹಾಗೆ ನಾನು ಇದ್ರ ಜೊತೆಗೆ ಕರಿಬೇವು ಕೂಡ 1 ಕಪ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಈ ಕರಿಬೇವು ನಮಗೆ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಕೂದಲನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾನು ರೋಸ್ಮೆರಿ ಹಾಕೊಳ್ತಾ ಇದ್ದೀನಿ. ಈ ರೋಸ್ಮೆರಿ ಎಲೆಗಳು ತಲೆ ಚರ್ಮದ ಆರೋಗ್ಯ ಮತ್ತೆ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ನಾನು ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂಗಳನ್ನ ಹಾಕೊಳ್ತಾ ಇದ್ದೀನಿ. ಇದರಿಂದ ಕೂದಲು ಮೃದುವಾಗಿ ಮತ್ತೆ ಆರೋಗ್ಯವಾಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ. ಈ ಎಲ್ಲ ಪದಾರ್ಥಗಳನ್ನ ನಾವು ಒಂದು 20 ರಿಂದ 30 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈಯಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಕುದಿಯೋಕ್ಕೆ ಬಿಡಬೇಕಾಗತ್ತೆ. 20 ರಿಂದ 30 ನಿಮಿಷ ನಾವು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡ್ಮೇಲೆ ನಮಗೆ ಈ ಥರ ಎಲ್ಲಾನು ಡಾರ್ಕ್ ಆಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಲೋ ಫ್ಲೇಮಲ್ಲೇ ಕುದಿಸ್ಕೊಬೇಕಾಗತ್ತೆ. ಕುದಿಸ್ಕೊಂಡ್ಬಿಟ್ಟು ನಾವು ಇದನ್ನ ಓವರ್ ನೈಟ್ ಹಾಗೆ ಬಿಡಬೇಕು, ಇಲ್ಲ ನಾವು ಒಂದು 3 ರಿಂದ 4 ಗಂಟೆಗಳ ಕಾಲ ಇದನ್ನ ಹಾಗೆ ಬಿಡಬೇಕಾಗತ್ತೆ. ನಾನು ಓವರ್ ನೈಟ್ ಹಾಗೆ ಬಿಟ್ಟು ಬೆಳಗ್ಗೆ ಇದನ್ನ ಸೋದಿಸ್ಕೊಳ್ತಾ ಇದ್ದೀನಿ. ಹಾಗೆ ಬಿಡೋದ್ರಿಂದ ಎಣ್ಣೆಗೆ ಅದರ ನ್ಯೂಟ್ರಿಷನ್ಸ್ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಇದನ್ನ ಶೈನ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬಾಟಲಲ್ಲಿ ನಾವು ಸ್ಟೋರ್ ಮಾಡ್ಕೊಬೋದು. ಇದನ್ನ ಒಂದು 2 ರಿಂದ 3 ತಿಂಗಳಾಗುವಷ್ಟು ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು. ಬಳಸೋವಾಗ ಅಗತ್ಯವಿರುವಷ್ಟು ಮಾತ್ರ ಎಣ್ಣೆನ ತಗೊಂಡು ತಲೆ ಚರ್ಮ ಮತ್ತು ತಲೆ ಬೇರುಗಳಿಗೆ ನಿಧಾನವಾಗಿ ಮಸಾಜ್ ಮಾಡಬೇಕು. ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ 1 ರಿಂದ 2 ಗಂಟೆಗಳ ಕಾಲ ಹಾಗೆ ಬಿಟ್ಟು ನೀವು ಸ್ನಾನ ಮಾಡ್ಕೊಬೋದು. ಯಾವುದಾದ್ರೂ ಮೈಲ್ಡ್ ಶಾಂಪು ಹಾಕಿ ನೀವು ಸ್ನಾನ ಮಾಡ್ಕೊಬೋದು, ಇಲ್ಲ ನೈಟೇ ನೀವು ಎಣ್ಣೆನ ತಲೆಗೆ ಹಾಕ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಬೋದು. ಈ ಎಣ್ಣೆನ ನೀವು ವಾರಕ್ಕೆ ಒಂದು 2 ಸಾರಿ ಈ ಥರ ಹಚ್ತಾ ಬಂದರೆ ನೀವು ಒಂದು 2 ರಿಂದ 3 ವಾರದಲ್ಲೇ ರಿಸಲ್ಟ್ನ ನೋಡ್ಬೋದು. ತುಂಬಾ ಏರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಕೂದಲು ಶೈನಿಯಾಗಿ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.